ದೇಶ ಉಳಿಸಿ ಸಂಕಲ್ಪ ಯಾತ್ರೆ, ಇಂಡಿಯಾ ಗೆಲ್ಲಿಸಿ ಎನ್ಡಿಎ ಸೋಲಿಸಿ. ಎದ್ದೇಳು ಕರ್ನಾಟಕದಿಂದ ರಾಜ್ಯವ್ಯಾಪಿಯಾಗಿ ದೇಶ ಉಳಿಸಿ ಸಂಕಲ್ಪ ಯಾತ್ರೆ ಹಮ್ಮಿಕೊಂಡಿದ್ದರ ಭಾಗವಾಗಿ ಇಂದು ಯಾದಗಿರಿ ಜಿಲ್ಲೆಗೆ ಸಂಕಲ್ಪ ಯಾತ್ರೆ ಆಗಮಿಸಿತು. ಈ ಒಂದು ಸಂದರ್ಭದಲ್ಲಿ ಸಂಕಲ್ಪ ಯಾತ್ರೆಯ ಉದ್ದೇಶವನ್ನ ಕುರಿತು ಮಾತನಾಡಿದ ಹಿರಿಯ ಹೋರಾಟಗಾರ ರಮೇಶ್ ಸಂಕ್ರಾಂತಿ, ಬರುವ ಲೋಕಸಭಾ ಚುನಾವಣೆಯಲ್ಲಿ ಕುತಂತ್ರಿ ಕೋಮುವಾದಿ ಮೋದಿ ಸರ್ಕಾರವನ್ನ ಕಿತ್ತೊಗೆಯಬೇಕಿದೆ. ಅಂಬೇಡ್ಕರ್ ಸಂವಿಧಾನ ರೈತರನ್ನ, ಕಾರ್ಮಿಕರನ್ನ, ಮೀಸಲಾತಿ ಪಡೆಯುತ್ತಿರುವ ಶೋಷಿತ ಸಮುದಾಯಗಳನ್ನ ರಕ್ಷಣೆ ಮಾಡಬೇಕಿದೆ. ಅಜಾಗರೂಕತೆಯಿಂದ ಆಡಳಿತ ಮಾಡುವ ಭ್ರಷ್ಟ ಮೋದಿಯಂತ ಒಕ್ಕೂಟವನ್ನ ಸೋಲಿಸಬೇಕಾಗಿದೆ. ನಿಜವಾದ ಪ್ರಾಮಾಣಿಕವಾಗಿ ದೇಶವನ್ನ ಪ್ರೀತಿ ಮಾಡುವಂತಹ ವ್ಯಕ್ತಿಗಳನ್ನ ಗೆಲ್ಲಿಸಬೇಕಾಗಿದೆ. ಶಾಂತಿ ಭಂಗ ಮಾಡುವ, ಸಂವಿಧಾನ ವಿರುದ್ಧ ಹೇಳಿಕೆ ಕೊಡುವಂತವರ ವಿರುದ್ಧ ಮತ ಚಲಾಯಿಸಬೇಕಿದೆ. ನಮ್ಮ ದೇಶ ಸೌಹಾರ್ದತೆ, ಸಹಬಾಳ್ವೆ, ಸ್ನೇಹ ಮತ್ತು ತಾಳ್ಮೆ ಉಳಿಸುವಂತ ಇಂಡಿಯಾ ಒಕ್ಕೂಟ ಗೆಲ್ಲಿಸಬೇಕಿದೆ. ಎನ್ಡಿಎ ಒಕ್ಕೂಟವನ್ನ ಸೋಲಿಸಬೇಕಿದೆ. ಇಡೀ ಜಿಲ್ಲೆಯ ಮತದಾರರು ಕೋಮುವಾದಿಗಳನ್ನ ಸೋಲಿಸಿ ಸಂವಿಧಾನ ಉಳಿಸಿ ಅಂತ ನಾಗರಿಕರಲ್ಲಿ ಮನವಿ ಮಾಡಿಕೊಂಡರು. ಏಪ್ರಿಲ್ 1 ರಿಂದ 8 ರವರೆಗೆ 3 ಮಾರ್ಗಗಳಲ್ಲಿ ಬೆಂಗಳೂರಿನಿಂದ ಬೆಳಗಾವಿಗೆ ದೇಶ ಉಳಿಸಿ ಸಂಕಲ್ಪ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗಾವಿಯಲ್ಲಿ ಏಪ್ರಿಲ್ 8ರ ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಎಂಆರ್ ಭೇರಿ ಎದ್ದೇಳು ಕರ್ನಾಟಕ ರಾಜ್ಯ ಸಂಚಾಲಕರು, ನಗನೂರು ಭೀಮಣ್ಣ ದಲಿತ ಮುಖಂಡರು ರಾಯಚೂರು, ಶರಣು ಕೊಪ್ಪಳ ಮತ್ತು ಗಂಗಾವತಿ ತಾಲೂಕಿನ ಸಂಚಾಲಕರು, ಮರೆಪ್ಪ ಚೆಟ್ಟರ್ಕರ್ ಜಿಲ್ಲಾ ಸಂಚಾಲಕರು, ಎದ್ದೇಳು ಕರ್ನಾಟಕ ಡಿಎಸ್ಎಸ್ ಯಾದಗಿರಿ ಜಿಲ್ಲೆ, ಗುಲಾಂ ಮೆಹಬೂಬಾ ಖಯ್ಯತ್ತ ಜಮಾತ್ ಇಸ್ಲಾಮ ಹಿಂದೂ ಜಿಲ್ಲಾ ಸಂಚಾಲಕರು ಯಾದಗಿರಿ, ಎಂಡಿ ಸಲೀಂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ರಭತ ಮಿಲ್ಲತ್ತ ಕಮಿಟಿ ಯಾದಗಿರಿ, ಗೋಪಾಲ ತಳಿಗೇರಿ, ಸೈದಪ್ಪ ಕುಲ್ಲೂರು, ಕಾಶಿನಾಥ ನಾಟೇಕರ್, ಸುರೇಶ್ ಬೀರನಾಳ, ಗಿರೀಶ್ ಕುಮಾರ ಚಟ್ಟರ್ಕರ್ ಇನ್ನು ಹಲವರು ಭಾಗವಹಿಸಿದ್ರು. ಪ್ರಜಾಪ್ರಭುತ್ವಕ್ಕೆ ಬಹುಮುಖ್ಯ ರಕ್ಷಣೆ ಕಿವಿಗಳಿರಬೇಕಂತ, ಆದರೆ ಈ 10 ವರ್ಷದ ಈ ಸರ್ಕಾರಕ್ಕೆ ಕಿವಿಗಳೇ ಇಲ್ಲ. ಅದು ರೇಡಿಯೋ ಸರ್ಕಾರವಾಗಿದೆ ಮತ್ತು ಟಿವಿ ಸರ್ಕಾರವಾಗಿದೆ. ಟಿವಿಗೆ ಮತ್ತು ರೇಡಿಯೋ ಕಿವಿಗಳಿರಲಿಲ್ಲ, ಮಾತುಗಳು ಮಾತ್ರ. ಇದು ಮಾತುಗಳನ್ನು ಮಾತಾಡುವಂಥದ್ದು ಸರ್ವಾಧಿಕಾರ